ನಮಸ್ಕಾರ. ನನ್ನ ನೆನಪಿದೆಯಾ ನಿಮಗೆ? ಸರ್, ನಾನು ಒಬ್ಬರನ್ನ ಒಂದು ಸಲ ಮುಖ ನೋಡಿದ್ರೆ ಸಾಕು, ನನ್ನ ಜೀವನ ಪೂರ್ತಿ ಮರೆಯಲ್ಲ. ಸಿಕ್ಕಾಪಟ್ಟೆ ಜ್ಞಾಪಕ ಶಕ್ತಿ ನನಗೆ. IAS ಆಗಬೇಕು ಅಂತಿದ್ದೆ ಸರ್. ನಾನು ಹಣೆ ಬರ ಡ್ರೈವರ್ ಆಗಿಬಿಟ್ಟಿದ್ದೀನಿ. ಹಾಗಾದ್ರೆ ನಿಮಗೆ ಮಲ್ಲಿ ನೆನಪಿದ್ಯಾ? ಮಲ್ಲಿನ? ಯಾವ ಮಲ್ಲಿ? ಅದೇ ಅಪ್ಪ, ಅವತ್ತು ನಿನ್ನ ಟೆಂಪೋ ಹೊತ್ತು ಬಂದ್ಲು ಅಂತೇಳಿ ನೀನು ದೊಡ್ಡ ಜಗಳ ಮಾಡಕ್ಕೆ ಶುರು ಮಾಡಿದ್ದಲ್ಲ. ಓ, ಆ ಹುಡುಗಿನ ಚೆನ್ನಾಗಿ ನೆನಪಿದೆ. ಅದೇ ಹುಡುಗಿ. ಆ ಹುಡುಗಿ ಎಲ್ಲೋದ್ಲು ಅಂತ ನಿನಗೆ ಗೊತ್ತಾ? ಅವಳು ಮುಖ ನೆನಪಿದೆ, ಆದರೆ ಎಲ್ಲಿ ಹೋದ್ಲೋ ಏನು ಕತೆ ನನಗೆ ಗೊತ್ತಿಲ್ಲ. ಸರ್, ಆವತ್ತು ನೀವೇ ಅಲ್ವಾ ಸರ್ ಬಸ್ ಚಾರ್ಜಿಗೆ ಹಣ ಕೊಟ್ಟು ಅವ್ರನ್ನ ಬಿಡ್ಸ್ಕೊಂಡು ಹೋಗಿದ್ದು? ಹಾಂ, ಅದಾದಮೇಲೆ ಆ ಹುಡುಗಿನ ಮತ್ತೆ ನೋಡಲಿಲ್ಲ ಸರ್. ಅಲ್ಲಪ್ಪ, ಆ ಹುಡುಗಿ ಇದೇ ಜಾಗದಲ್ಲಿ ಇರ್ಬೋದು ಸರ್. ನಾವು ಯಾವತ್ತು ಇದೇ ಜಾಗದಲ್ಲಿ ಇರಲ್ವಲ್ಲ ಸರ್. ಸಾವುಕಾರ ಮಾಲ್ ತಗೊಂಡು ಎಲ್ಲಿ ಹೋಗ್ಯೋ ಅಂತ ಹೇಳ್ತಾರೋ ಅಲ್ಲಿ ಹೋಗ್ತೀವಿ, ಬರ್ತೀವಿ. ಸರಿ, ಈಗ ಏನಾಯಿತು? ಏನಿಲ್ಲ ಬಿಡಿ, ಪರವಾಗಿಲ್ಲ, ಬರ್ತೀವಿ. ಶ್ರೀಕಾಂತ ಬಾ. ಅಲ್ಲ ರೀ, ಅವಳು ಇಲ್ಲ ತಾನೇ ಹಿಡಿದು ಹೋಗಿದ್ದಿದ್ದು ಅವತ್ತು. ಏಯ್, ಆಯ್ತಲ್ಲ, ಸುಮ್ಮನೆ ನಡಿ ಹೋಗೋಣ. ಬರ್ತೀವಿ ಸರ್, ಬಾ ನೀನು. ಒಂದು ನಿಮಿಷ ಏಯ್ ಶ್ರೀ, ರೀ ಒಂದು ನಿಮಿಷ. ಯಾವ ಹುಚ್ಚ ಹೋಗ್ತೀಯ ಕಣ ನೀನು? ಆ ಹುಡುಗಿ ನಿಮ್ಮ ಟೆಂಪೋನ ಎಲ್ಲಿ ಹತ್ತಿದ್ಲು ಅಂತಾರೋ ನೆನಪಿದ್ಯಾ? ಹಾಂ, ನನ್ನ ಗಾಡಿ ಹೊರಟಿದ್ದು ಇಳುವಲ್ದಿಂದ. ಬಹುಶಃ ಅಲ್ಲೇ ಹತ್ತಿರಬೇಕು. ರಂಜನ್, ಅದು ನಮ್ಮೂರ ಕಣೋ. ಅಂದರೆ ಆ ಹುಡುಗಿ ಮಲ್ಲಿ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ಇಲ್ಲಿಗೆ ಬಂದು ಮಲ್ಲಿ ಎಲ್ಲಿಗೆ ಹೋದ್ಲು, ಏನಾದ್ಲು? ನೀನು ಯಾಕೆ ಅವಳು ಹೋಗೋದಕ್ಕೆ ಬಿಟ್ಟೆ? ಏ ಅಲ್ಲ ಕಣ, ಅವತ್ತು ನನ್ಗೆ ಅವಳೆ ಮಲ್ಲಿ ಅಂತ ಗೊತ್ತಿರ ನಾನು ಯಾಕೆ ಅವಳನ್ನ ಹೋಗಕ್ಕೆ ಬಿಡ್ತಾ ಇದ್ದೆ? ಅದು ಅಲ್ಲದೆ ಅವಳೆ ಮಲ್ಲಿ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳು? ಎಂಥ ಕೆಲಸ ಆಯ್ತು ರಂಜನ್. ಮಲ್ಲಿ ಎಲ್ಲಿದ್ದಾಳೋ, ಏನು ಕಥೆನು, ಎಲ್ಲಿ ಅಂತ ಹುಡುಕ್ಲಿ ಈಗ ಅವಳನ್ನ? ನೀನು ಎಲ್ಲೋ ಬಿಟ್ಟೆ ಅವಳನ್ನ? ನಾನೆಲ್ಲಪ್ಪ ಬಿಡ್ಲಿ ಅವಳನ್ನ? ಇಲ್ಲೇ ಪಕ್ಕದಲ್ಲಿ ನೆಂಟ್ರ ಮನೆ ಇದೆ ಅಂತ ಅವಳೇ ಹೋದ್ಲು. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದು ಹೇಗೋ ಸಾಧ್ಯ ರಂಜನ್? ಅವಳು ನಮ್ಮೂರು ಬಿಟ್ಟರೆ ಬೇರೆ ಯಾವ ಊರನ್ನೂ ನೋಡಿಲ್ಲ. ಈ ಸಿಟಿನೇ ಅವಳಿಗೆ ಗೊತ್ತಿಲ್ಲ. ಅದು ಹೋಗ್ಲಿ, ಈ ಊರ ಹೆಸರೇನು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ನೆಂಟ್ರಿದ್ದಾರೆ ಅಂದ್ರೆ ಹೇಗೋ ಸಾಧ್ಯ? ಎಲ್ಲಿ ಹೋದೆ ಮಲ್ಲಿ? ಮಲ್ಲಿ, ಮಲ್ಲಿ! ಶ್ರೀ ಸರ್, ಶ್ರೀಕಾಂತ್ ಏನು ಮಾಡ್ತಾ ಇದೆಯಾ? ಇಲ್ಲಿ ನಿಂತ್ಕೊಂಡು ಕಿಚ್ಚಿದ ತಕ್ಷಣ ಅವಳು ಓಡ್ ಬರೋದಕ್ಕಿದೆ. ನಿಮ್ಮ ಹೊಲ ಅನ್ಕೋಬಿಟ್ಯಾ? ಹೋಗ ನೀನು. ಮಲ್ಲಿ ಸರ್, ಮಲ್ಲಿ! ಶ್ರೀ ಮಾಡ್ತಾ ಇದ್ದೀನಿ, ನೀವು ಸುತ್ತ ಮುಂದೆ ನೋಡ್ತಾ ಇದ್ದಾರೆ. ಬಾರೋ ಬಾರೋ. ಏನಾಯ್ತು? ಯಾಕೋ ಬೆಳಿಗ್ಗೆಯಿಂದ ಬಲಗಣ್ಣು ಅದ್ರತೈತೆ. ರಾತ್ರಿ ಎಲ್ಲ ಕೆಟ್ಟ ಕನಸು. ನಮ್ಮಲ್ಲಿ ಎಲ್ಲವಳು ಹೆಂಗವಳು ಬದುಕವಳು. ಶಾಂತ, ನೀನೇನೇನು ಯೋಚನೆ ಮಾಡಿ ನೀನು ಎದುರ್ಕೊಂಡು ನನ್ನ ಎದುರಿಸಬೇಡ. ಬಲಗಣ್ಣು ಎಡಗಣ್ಣು ಈ ಶಕುನ ಸಾಹುಕಾರರಿಗೆ ಮಾತ್ರ, ನಮ್ಮಂಥ ಬಡವರಿಗೆ ಅಲ್ಲ. ನಮ್ಮಲ್ಲಿ ಎಲ್ಲೇ ಇದ್ರೂ ಸಂದಾಗೆ ಇರ್ತಾಳೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಿದ್ದೀವಿ. ಅವಳು ಎಂಥ ಧೈರ್ಯವಂತೆ ಗೊತ್ತಾ ನಿಂಗೆ? ಏನೇನೋ ಕೆಟ್ಟದ್ದು ಯೋಚನೆ ಮಾಡಬೇಡ ನೀನು. ಇನ್ನು 8 ದಿವಸ ಅಂತ ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿರಕ್ಕಾಯ್ತದೆ. ಒಂದೊಂದು ಕಿತ ನಾವು ತಿಂತಿರೋ ಅನ್ನ ನಮ್ಮ ಮಗಳು ಭಿಕ್ಷೆ ಅನ್ನಿಸ್ತೈತೆ. ಅವಳ ಕನಸನ್ನ ಕಾಸಿಗೆ ಮಾರ್ಕೊಂಡಿರೋ ನಾವು
ಏನು ಮಾಡೋಕ್ಕಾಯ್ತದೆ ಶಾಂತ? ನಾವು ಪಡ್ಕೊಂಬಂದಿರೋದೇ ಅಷ್ಟು. ಹಂಗಂತ ದಿನಾಲು ಹತ್ಕೊಂಡೆ ಕೂತಿದ್ರೆ ಜೀವನ ಮಾಡೋಕ್ಕಾಯ್ತದೆ ಹೇಳು? ಇನ್ನು ನಮ್ಮ ಕಣ್ಣು ಮುಂದೆ 3 ಮಕ್ಕಳವೆ. ಅವನ್ನ ನೋಡ್ಕೊಂಡಾದರೂ ನಾವು ಜೀವನ ಕಳೀಲೇಬೇಕು. ಗೋಪಿಯಣ್ಣ, ಶಾಂತ, ಗೋಪಿಯಣ್ಣ, ಏ ಗೋಪಿಯಣ್ಣ, ಗೋಪಿಯಣ್ಣ, ನಮ್ಮಲ್ಲಿ ಎಲ್ಲವಳೆ ಅಂತ ಒಂದಕ್ಕಿಂತ ಹೇಳು ಗೋಪಿಯಣ್ಣ. ಶಾಂತ, ಗೋಪಿಯಣ್ಣ, ನಿನ್ನ ತಮ್ಮಯ್ಯ ಅಂತಾನೆ ನಿನ್ ಕಾಲಿ ಶಾಂತ, ಬೀಳ್ಸ. ಶಾಂತ. ಇವ್ರು ಗೋಪಿ ಅಲ್ಲ. ಕ್ಷಮಿಸಿ ಬುದ್ಧಿ, ಹೊರಡು ಬುದ್ಧಿ. ಬನ್ನಿ. ನೀನೊಂದು ಎರಡು ಮಳ ಹೂ ತಗೊಂಡು ಬಾ ಆಯ್ತಾ? ತಗೊಳ್ಳು, ತಗೊಳ್ಳೆ. ಹಲೋ ಮಲ್ಲಿಯಕ್ಕ, ಈ ದುಡ್ಡು ತಗೊಂಡು 2 ಮಳ ಹೂ ತಗೊಂಡು ಬನ್ನಿ. ಹೋಗಿ ತಗೊಳ್ಳಿ, ಬೇಗ ಹೋಗು, ಇಲ್ಲೇ ಇರ್ತೀನಿ. ಬೇಗ ಬಾ. ಒಂದೊಂದ್ಸಲ ಬಟ್ಟೆ ಹೋಗಿದ್ದು ನೋಡಿ ನಂಬಿಕೆ ಮಾಡ್ರೆ ಅನ್ಕೊಂಡ್ಬಿಟ್ಟೆ.
ಚೇನ್ ಈ ಪ್ರಪಂಚದಾಗೆ ಆ ಥರ ಬಟ್ಟೆ ಇನ್ಯಾರು ಹಾಕೊಳ್ಳೇಬಾರ್ದ? ನೀನು ಚಿಕ್ಕ ಯಜಮಾನ್ರು ಮಾತ್ರ ಹಾಕೋಬೇಕಾ? ನಿನ್ನ ಫಾಲೋ ಮಾಡ್ಕೊಬಂದಕ್ಕೆ ಸರಿ ಹೋಯ್ತು. ಇಲ್ದ ಹೋಗಿದ್ರೆ ನೀನು ಚಿಕ್ಕ ಯಜಮಾನ ಹುಡುಕ್ತಿದ್ಯಲ್ಲ, ಆದ್ರೆ 2 ಪಟ್ಟು ನಾನು ನೀನು ಹುಡುಕ್ಬೇಕಿತ್ತು. ಇದನ್ನ ಬೈಲ್ ಅನ್ಕೊಂಡ್ಯಾ? ಇದು ಮಾರ್ಕೆಟ್ ಕಣಮ್ಮಿ. ಒಂದು ಗಾಡಿಗಳು ಬರ್ತದೆ, ಯಾವ್ದಾರ ಒಂದು ಗಾಡಿ ನಿಂಗೆ ಗಾಸ್ ಹೊಟ್ಟಿದ್ರೆ ಏನಾಗ್ತಿತ್ತು ಗೊತ್ತಿತ್ತ ನಿಂಗೆ? ಹೋದ್ರೆ ಹೋಗ್ತದೆ, ಅದೇ ಎಷ್ಟು ವಾಸಿ ಆಗ್ತದೆ. ಕೇಳ್ತಿ ಅಂತ ಒಂದು 4 ಮಾತು ಅತ್ತೆಯ. ಏಯ್, ಇಲ್ಲೇನು ಮಾಡ್ತಾ ಇದ್ದೀಯ ನೀನು? ಮಲ್ಲಿನ ಹುಡುಕ್ತಾ ಇದ್ದೀನಿ ಕಣೋ. ಈಗ ಮಲ್ಲಿ ಹುಡುಕರು ಸಿಗ್ತಾವ ನನಗೆ ಇಷ್ಟು ದೊಡ್ಡ ಇನ್ನೇನೋ ಮನೇಲಿ ಕೂತ್ರೆ ಸಿಗ್ತಾಳ? ಮನೇಲಿ ಕೂತ್ರೆ ಸಿಗಲ್ಲಪ್ಪ. ಹಾಗಂತ ಸುಮ್ಮನೆ ಹಿಂಗೆ ಅನಾವಶ್ಯಕವಾಗಿ ಓಡಾಡೋದು ಏನೋ ಪ್ರಯೋಜನ? ಓ ನೀನು ಶ್ರೀಕಾಂತ, ನೀನು ಹಿಂಗೆಲ್ಲ ಓಡಾಡ್ತಿರೋ ಜನ ನಿನ್ನ ಮೇಲೆ ಡೌಟ್ ಪಡ್ತಾರೋ? ಬರ್ತಾರೆ ನನಗೆ. ಶ್ರೀಕಾಂತ, ನೀನು ಬಾ ಸುಮ್ಮನೆ ಬಾ. ಇಟ್ಕೊ, ನಾನು ಅಪ್ಪನಿಗೆ ಫೋನ್ ಮಾಡ್ತೀನಿ. ಮಲ್ಲಿ, ಅದ್ಯಾಕೆ ಹಿಂಗೆ ತಟ್ಟೆ ನೋಡ್ತಾ ಕೂತಿದ್ಯಾ? ಕನಕ, ಚಿಕ್ಕ ಯಜಮಾನ್ರಿಗೆ ಎಲ್ಲ ವಿಷಯನೂ ಗೊತ್ತಾಗಿರ್ಬೋದಾ? ಅವ್ರು ನನ್ನ ಕೆಟ್ಟವಳು ಅಂತ ನಂಬಿಟ್ಟಿರ್ತಾರ? ನಾನು ಅವಳನ್ನ ನಂಬ್ತೀನಿ ಕಣೋ. ಮಲ್ಲಿ ಎಲ್ಲಿ ಹೋದ್ಲು? ಏನು ಮಾಡ್ತಿದ್ದಾಳು? ಈ ಜಗತ್ತೇ ನನ್ನ ಮೇಲೆ ಅಪವಾದ ಹೊರಿಸಿದ್ರು ಪರವಾಗಿಲ್ಲ, ಆದರೆ ಚಿಕ್ಕ ಯಜಮಾನರು ನನ್ನ ನಂಬಿದ್ರೆ ನನಗಷ್ಟೇ ಸಾಕು. ಈ ದೊಡ್ಡ ಊರಲ್ಲಿ ಎಲ್ಲ ಅಲೀತಿದ್ದಾಳೋ? ಕನಕ, ಚಿಕ್ಕ ಯಜಮಾನ್ರಿಗೆ ನಾನು ಇಲ್ಲೇ ಇದ್ದೀನಿ ಅಂತ ಕೂಗು ಹೇಳಬೇಕು ಅನಿಸ್ತದೆ, ಆದರೆ ನನ್ನ ಕೂಗು ಅವ್ರಿಗೆ ಕೇಳಿಸುತ್ತೋ ಅಲ್ಲ. ಮಲ್ಲಿ, ನನ್ನ ಮನಸ್ಸು ಹೇಳ್ತಾ ಐತೆ ನೀನು ಚಿಕ್ಕ ಯಜಮಾನ್ರು ನಿನಗೆ ಸಿಗ್ತಾರೆ ಅಂತ. ಊಟ ಮಾಡು. ಬೇಡ ಕನಕ, ಈ ಊಟ ತಿಂಡಿ ಇದು ಯಾವುದ್ರ ಮೇಲೂ ನಂಗೆ ಮನಸ್ಸೇ ಇಲ್ಲ. ಯಾಕೋ ಮನ್ಸಿಲ್ವೋ ರಂಜನ್? ಶ್ರೀಕಾಂತ್, ಮನಸ್ಸಿಲ್ಲ ಅಂತ ಊಟ ಬಿಟ್ರೆ ಆರೋಗ್ಯ ಹಾಳಾಗುತ್ತೆ. ತಗೋ ಊಟ ಮಾಡು. ತಗೋ ಶ್ರೀ, ಎಷ್ಟು ಸೇರ್ತಷ್ಟು ಊಟ ಮಾಡು. ಊಟ ಬಿಡ್ತಾರಾ? ಕನಕ, ಅವ್ರನ್ನ ನಂಬಿದ್ದೀನಿ ಅಂತ ನನ್ನ ಹತ್ರ ಒಂದು ಮಾತು ಹೇಳಿದ್ರು ಸಾಕು, ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಮಲ್ಲಿ ಜೀವನಕ್ಕೆ ಏನಾದ್ರು ಅಪಾಯ ಆಗಿದ್ರೆ ನಾನು ಬದುಕಿರಲ್ಲ ರಂಜನ್. ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಊಟ ಮಾಡು. ನಿನಗೆ ಚಿಕ್ಕ ಯಜಮಾನ್ರು ಸಿಕ್ಕಿ ಅವ್ರ ಹತ್ರ ನೀನು ಸತ್ಯ ಹೇಳಬೇಕೋ ಬೇಡವೋ? ನೀನು ಅಲ್ಲಿವರೆಗೂ ಬದುಕಿರ್ಬೇಕೋ ಬೇಡವೋ ಹೇಳು.
ತಗೊಂಡು ನೀರು ಕುಡಿ. ತಗೊಳ್ಳೋ. ನಿಧಾನ, ಮೆತ್ತಿಗೆ ಮಲ್ಲಿ ನೀರು ಕುಡಿ ತಕ. ಮಲ್ಲಿ, ಚಿಕ್ಕ ಯಜಮಾನ್ರು ನಿನ್ನ ಅಲ್ಲಿ ನೆನ್ಸ್ಕೊಳ್ತಾವ್ರೆ ಅನ್ಸ್ತೈತೆ, ಅದಕ್ಕೆ ನಿಂಗಿಲ್ಲಿ ನೆತ್ತಿಗೆರೈತೆ. ರಂಜನ್, ಊರಲ್ಲಿ ಹೀಗೆಲ್ಲ ಆದರೆ ಯಾರೋ ನಿನ್ನ ನೆನಪಿಸ್ಕೊತಿದ್ದಾರೆ ಅಂತ ಹೇಳ್ತಾರೆ, ಅದಕ್ಕೆ ನೆತ್ತಿ ಇರುತ್ತೆ ಅಂತ ಹೇಳ್ತಾರೆ. ಈಗ ಮಲ್ಲಿನ ನನ್ನ ನೆನಪಿಸ್ಕೊಂತಿರ್ಬೋದಲ್ಲ? ಶ್ರೀಕಾಂತ, ನಿನಗೀಗ ಮಲ್ಲಿ ಯೋಚನೆ ಬಿಟ್ಟರೆ ಬೇರೆ ಏನೋ ತೋಚ್ತಲ್ಲ ಅಲ್ವಾ? ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು. ಎಲ್ಲಿಗೋ? ಎಲ್ಲಿಗೆ ಏನು ಅಂತ ಏನು ಕೇಳಬೇಡ, ಹೇಳ್ದಷ್ಟು ಮಾಡು. ಮಲ್ಲಿ ನಿನಗೆ ಸಿಗ್ಬೇಕೋ ಬೇಡವೋ? ಇಷ್ಟೊತ್ತಲ್ಲಿ ಯಾಕೆ ಔಟ್ ಹೌಸಿಗೆ ಬರಕ್ಕೆ ಹೋದ್ರಿ? ದುಃಖ ತಡೆಯಕ್ಕಾಗ್ಲಿಲ್ಲ ಗೌರಿ, ಮನ್ಸಾರೆ ಹತ್ತು ಬಿಡೋಣ ಅನ್ನಿಸ್ತು. ಪಾಪ ಮಲ್ಲಿ ಎಲ್ಲಿದ್ದಾಳೋ, ಹೇಗಿದ್ದಾಳೋ, ನನ್ನ ಶ್ರೀಕಾಂತ ಎಲ್ಲಿದ್ದಾನೋ ಏನೋ. ಇಷ್ಟಕ್ಕೆಲ್ಲ ನಾನೇ ಕಾರಣ. ಮಲ್ಲಿ ಶ್ರೀಕಾಂತ ವಾಪಸ್ ಬರ್ದಿದ್ರೆ ನಾನು ಜೀವ ಬಿಟ್ಬಿಡ್ತೀನಿ. ಅಮ್ಮ, ಎಂತ ಮಾತು ಅಂತ ಆಡ್ತೀರಮ್ಮ? ನೋಡಿ, ಮಲ್ಲಿ ಈ ಮನೇಲಿ ಇಲ್ಲದೆ ಇರೋದು ಶ್ರೀಕಾಂತ ಕೋಪ ಬಂದಿದೆ, ಹೌದು. ಸಿಟ್ಟು ಮಾಡ್ಕೊಂಡು ಈ ಮನೆ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ನಿಮ್ ಕಂಡ್ರೆ ಅವನಿಗೆ ಪ್ರಾಣಕ್ಕಿಂತ ಹೆಚ್ಚಾದ ಪ್ರೀತಿ ಇದೆ ಅಮ್ಮ. ಅವ್ನು ಎಲ್ಲಿ ಇದ್ರೂ ನಿಮ್ಮನ್ನು ನೋಡೋಕೆ ಬಂದೇ ಬರ್ತಾನೆ, ನೀವೇನು ಯೋಚನೆ ಮಾಡಬೇಡಿ. ಹ್ಞೂಮ್ಮ, ಯಾಕೆ ಇಷ್ಟು ಗಾಬರಿ ಆಗ್ತೀರಾ? ಕೊಡಿ.